ಸುಪ್ರೀಂ ಟಿವಿಗೆ ಸ್ವಾಗತ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ದೊಡ್ಡೂರು ಗ್ರಾಮ ಪಂಚಾಯಿತಿಯಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಯಶಸ್ವಿಯಾಗಿ ಆಯೋಜಿಸಲಾಯಿತು. ದೊಡ್ಡೂರು ಗ್ರಾಮ ಪಂಚಾಯಿತಿಯಲ್ಲಿ ಉಚಿತ ಆರೋಗ್ಯ ಶಿಬಿರ ನೂರಾರು ಗ್ರಾಮಸ್ಥರಿಗೆ ಲಾಭ. ಕರ್ನಾಟಕ ವಿಕಾಸ ರಂಗ ಸಂಘಟನೆಯ ಗದಗ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಮಲ್ಲೇಶ್ ಮಣ್ಣನ್ನವರ್ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಆಸ್ಪತ್ರೆ ಗದಗ, ಸ್ಟೈಲ್ ಫೌಂಡೇಶನ್ ಗದಗ್, ಅಂಬಿಕಾ ಬ್ಲಡ್ ಬ್ಯಾಂಕ್ ಗದಗ್ ಹಾಗೂ ದೊಡ್ಡೂರು ಗ್ರಾಮ ಪಂಚಾಯಿತಿ ಸಂಯುಕ್ತ ಆಶ್ರಯದಲ್ಲಿ ಈ ಶಿಬಿರ ನಡೆಯಿತು. ಶಿಬಿರದಲ್ಲಿ ಚಿಕ್ಕ ಮಕ್ಕಳ ತಜ್ಞ ಡಾಕ್ಟರ್ ವೆಂಕಟೇಶ್ ರಾಥೋಡ್, ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಸುನೀತಾ, ಹೃದಯ ಹಾಗೂ ಮಧುಮೇಹ ತಜ್ಞ ಡಾಕ್ಟರ್ ಸುನೀಲ್ ಹಬೀಬ್ ಮತ್ತು ಡಾಕ್ಟರ್ ರವಿ ಕಡಗಾವಿ ಭಾಗವಹಿಸಿ ಗ್ರಾಮಸ್ಥರಿಗೆ ಉಚಿತ ವೈದ್ಯಕೀಯ ತಪಾಸಣೆ ಹಾಗೂ ಸಲಹೆಗಳನ್ನು ನೀಡಿದರು. ಮಕ್ಕಳ ಆರೋಗ್ಯ, ಮಹಿಳೆಯರ ಆರೋಗ್ಯ, ಹೃದಯ ಸಂಬಂಧಿ ಸಮಸ್ಯೆಗಳು ಹಾಗೂ ಮಧುಮೇಹ ಕುರಿತಾಗಿ ಸಮಗ್ರ ಮಾರ್ಗದರ್ಶನ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರಾದ ಶ್ರೀ ಕೃಷ್ಣ ಲಮಾಣಿ, ಶ್ರೀ ನಾನಪ್ಪ ಲಮಾಣಿ, ಶ್ರೀ ಶಂಕರಣ್ಣ ಲಮಾಣಿ, ಶ್ರೀ ನಿಂಗಪ್ಪ ಬಂಕಾಪುರ್, ಶ್ರೀ ಫಕೀರಗೌಡ ಭರಮಗೌಡರು ಉಪಸ್ಥಿತರಿದ್ದರು. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀ ರಿಯಾಜ್ ಖತೀಬ್ ಮಾತನಾಡಿ, ಆರೋಗ್ಯವೇ ಭಾಗ್ಯ, ಆರೋಗ್ಯವಂತ ಗ್ರಾಮೀಣ ಸಮಾಜವೇ ಅಭಿವೃದ್ಧಿಗೆ ಪೂರಕ ಎಂದು ತಿಳಿಸಿದರು. ಇದೇ ವೇಳೆ ಡಾಕ್ಟರ್ ವೆಂಕಟೇಶ್ ರಾಥೋಡ್ ಮಾತನಾಡಿ, ಇಂದಿನ ಆಧುನಿಕ ಜೀವನ ಶೈಲಿಯಲ್ಲಿ ಒತ್ತಡದ ಬದುಕು ಹೆಚ್ಚಾಗಿದೆ. ಇದರಿಂದ ಬಿಪಿ, ಮಧುಮೇಹ ಮೊದಲಾದ ಕಾಯಿಲೆಗಳು ಹೆಚ್ಚುತ್ತಿವೆ. ಆದ್ದರಿಂದ ಪ್ರತಿಯೊಬ್ಬರೂ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಒತ್ತಡ ರಹಿತ ಜೀವನ ನಡೆಸಬೇಕು ಎಂದು ಸಲಹೆ ನೀಡಿದರು. ಶ್ರೇಷ್ಠದಾನ ಅಂಗಾಂಗದಾನ ಅಂತ ಹೇಳ್ಬಿಟ್ಟು ಇನ್ನೊಂದು ಬಂದಿದೆ. ಸೊ ನೀವು ನಂಬ್ತಿರೋ ಇಲ್ಲೋ, ನಮ್ಮ ಗದಗ ಜಿಲ್ಲೆ ಸುಮಾರು 22ನೇ ಪೊಸಿಷನ್ ಅಲ್ಲಿ ಇತ್ತು ಅಂಗಾಂಗದಾನದಲ್ಲಿ. ಅಂದ್ರೆ ಅಂಗಾಂಗದಾನ ಅಂತಂದ್ರೆ ನಾವು ಇವತ್ತು ರಿಜಿಸ್ಟ್ರೇಷನ್ ಮಾಡ್ತೀನಪ್ಪ ಅಂತಂದ್ರೆ ಇವತ್ತು ನನ್ನ ಎಲ್ಲ ನನ್ನ ಕಿಡ್ನಿ, ಹಾರ್ಟು, ಕಣ್ಣು ಎಲ್ಲ ತಕೊಂಡ್ಬಿಡ್ತಾರಂತಲ್ಲ. ಏನೋ ಕೆಲವೊಂದು ಅವಘಡಗಳಾದಾಗ ನಾವು ಇರಲ್ಲ, ಈ ಭೂಮಿ ಮೇಲೆ ಇರಲ್ಲ. ಆ ಟೈಮಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಏನಾದ್ರು ಒಪ್ಕೊಂಡ್ರೆ ಆ ಟೈಮಲ್ಲಿ ಅದು ಅಂಗಾಂಗದಾನ ಮಾಡ್ಕೊಳಕ ನಾವು ಇದು ಮಾಡೋದಿಲ್ಲ. ಕೊನೆ ಸ್ಟೇಜಲ್ಲಿ ಇದ್ದಾಗ ಆ ಟೈಮಲ್ಲಿ ಅಂಗಾಂಗದಾನ ಮಾಡಕ್ಕೆ ಯಾರು ವಿಲ್ಲಿಂಗ್ ಇದ್ರೆ ರಿಜಿಸ್ಟರ್ ಮಾಡ್ಬೋದು. ನಾನು ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಮಾಡ್ತಿದ್ದೀವಿ. ನಮ್ಮ ಗದಗ ಜಿಲ್ಲೆ ಈಗ 22ನೇ ಪೊಸಿಷನಲ್ಲಿ ಇರೋದು 3ನೇ ಪೊಸಿಷನ್ಗೆ ಬಂದಿದೆ. ನಮ್ಗೆ ಸುಮಾರು 3,300 ಚಿಲ್ಲರ ಅಂಗಾಂಗದಾನಗಳಿಗೆ ರಿಜಿಸ್ಟ್ರೇಷನ್ ಆಗಿತ್ತು ನಮ್ಮ ಗದಗ ಜಿಲ್ಲೆ. ಸೊ ಯಾರು ವಿಲ್ಲಿಂಗ್ ಇದ್ರೆ ಮಾಡ್ಬೋದು. ಯಾರು ಬ್ಲಡ್ ಡೊನೇಟ್ ಮಾಡೋರು ಇದ್ದೀರಪ್ಪ ಅಂತಂದ್ರೆ ಇವತ್ತು ಬ್ಲಡ್ ಡೊನೇಟ್ ಮಾಡ್ಬೋದು. ಯಾಕಂತಂದ್ರೆ ಒಂದು ಮಿತ್ ಇದೆಯಪ್ಪ ಅಂತಂದ್ರೆ ಏನು ತಪ್ಪು ಕಲ್ಪನೆ ಅಂತ ಹೇಳ್ಬೋದು. ನಾವು ಬ್ಲಡ್ ಡೊನೇಷನ್ ನಾವು ಮಾಡಿಬಿಟ್ಟು ಅಂತಂದ್ರೆ ನಮ್ದು ಎನರ್ಜಿ ಎಲ್ಲ ಇದು ಹೋಗ್ಬಿಡುತ್ರಿ, ಏನು ಇದನ್ನೇ ಇರಲ್ಲ ನಮಗೆ, ನಾವೆಲ್ಲ ದುಡಿಯೋರು ಅಂತ ಹೇಳ್ಬಿಟ್ಟು. ಹಂಗೇನಿರಲ್ರಿ. ನೀವು ಬ್ಲಡ್ ಎಷ್ಟು ಕೊಡ್ತಿರಲ್ಲ ಅಷ್ಟು ನಿಮ್ಮ ದೇಹಕ್ಕೆ ಒಳ್ಳೇದು. ಯಾಕೆ ಬಂದಾರ? ಬರ್ರಿ ರಾಜು ಹಡ್ಪದವರು. ಸೊ ಬ್ಲಡ್ ಏನು ಡೊನೇಟ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು. ಎಲ್ಲ ಪರವಾಗಿ ಅವರಿಗೆ ರೂಪವಾಗಿ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ನಂಬ್ತಿರೋ ಕಾರ್ಯಕ್ರಮದ ವ್ಯವಸ್ಥೆಯನ್ನು ಪಂಚಾಯಿತಿ ಕಾರ್ಯದರ್ಶಿ ಶ್ರೀ ರಾಮಯ್ಯ ಗುರುವಿನವರು ಸಮರ್ಪಕವಾಗಿ ನಿರ್ವಹಿಸಿದರು. ಊರಿನ ಹಿರಿಯರಾದ ಶ್ರೀ NH ಹಡಪದ್, ಶ್ರೀ ಗುಡ್ಡಪ್ಪ ಹಡಪದ್, ಶ್ರೀ ಅಮರಪ್ಪ ಗುಡುಗುಂಟಿ, ಶ್ರೀ ರವಿ ಭಜಕ್ ಸೇರಿದಂತೆ ಅನೇಕ ಗ್ರಾಮಸ್ಥರು ಭಾಗವಹಿಸಿದರು. ಗ್ರಾಮೀಣ ಭಾಗದಲ್ಲಿ ಇಂತಹ ಉಚಿತ ಆರೋಗ್ಯ ಶಿಬಿರಗಳು ಅತ್ಯಂತ ಅಗತ್ಯವಾಗಿದ್ದು ಜನರಲ್ಲಿ ಆರೋಗ್ಯ ಜಾಗೃತಿ ಮೂಡಿಸಲು ಸಹಕಾರಿಯಾಗಿವೆ ಎಂದು ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ವೈದ್ಯರಿಗೆ ಗ್ರಾಮ ಪಂಚಾಯಿತಿ ವತಿಯಿಂದ ಕೃತಜ್ಞತೆ ಸಲ್ಲಿಸಲಾಯಿತು. ವರದಿ ಸಂಜೀವ್ ಪೋತ್ರಾಜ್, ಸುಪ್ರೀಂ ಟಿವಿ ಗದಗ.